ಕರಪ್ಷನ್ ಬಗ್ಗೆ ಅಥವಾ ದುಡ್ಡಿನ ಬಗ್ಗೆ ವ್ಯಾಪಾರದ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಅಲ್ಲ ರೀ ಮಾತಾಡಬಾರ್ದು. ನನ್ನೇನೋ ಮೊನ್ನೆ ಬೆಂಗಳೂರು ಮಂಡ್ಯದಲ್ಲೂ ಮಾತನಾಡಿದ್ದಾರೆ ರೀ. ನಾನು ಅವ್ರ ಹತ್ತಿರದಲ್ಲಿ ನೋಡಿರೋನು ಕರಪ್ಷನ್ ಅವ್ರ ಬಾಯಲ್ಲಿ ಕಡಿತದೆ ಅಂದರೆ ನಾನು ಉಪಯೋಗಿಸಿದ್ರೆ ಅದು ಏನೇನೋ ಆಗುತ್ತೆ. ನಮಗೆ ನನ್ನ ಹತ್ರ ಇರೋ ಯಾರು ಸ್ನೇಹಿತರು ಅಂಥ ಪದಗಳನ್ನ ಉಪಯೋಗಿಸೋಕ್ಕೆ ಒಪ್ಪಕ್ಕಲ್ಲ. ನಮಗೂ ಬರುತ್ತೆ ಭಾಷೆ, ಬಟ್ ನಮಗೆ ಯಾರೂ ಒಪ್ಪಲ್ಲ. ಅವೆಲ್ಲ ನಿಮ್ಗೆ ಅಲ್ಲ ಅಂತಾರೆ ಭಾಷೆನ ಉಪಯೋಗಿಸೋದು. ರೀ ಇವರು ಟಿಕೆಟ್ ಕೊಡೋಕ್ಕೆ ಹೆಂಗೆ ಫಿಕ್ಸ್ ಮಾಡ್ತಿದ್ರು ಅಥವಾ ಬೇರೆಯವ್ರ ಸೋಲ್ಸೋಕ್ಕೆ ಯಾವ ಕ್ಯಾಂಡಿಡೇಟ್ ಹಾಕೋಕ್ಕೆ ಅದಕ್ಕೆ ಮಾತಾಡ್ತಿದ್ರು ಎಲ್ಲ ಗೊತ್ತಿದೆ ರೀ. ರಾಜಕಾರಣ ಇವರು ಮುಖ್ಯಮಂತ್ರಿ ಆದಾಗ ಅಥವಾ ಯಾವ ಪೊಸಿಷನಲ್ಲಿ ಇದ್ದಾಗ ಯಾವ್ಯಾವ ಕರಪ್ಷನ್ ಬಗ್ಗೆ ಅಥವಾ ದುಡ್ಡಿನ ಬಗ್ಗೆ ವ್ಯಾಪಾರದ ಬಗ್ಗೆ ಕುಮಾರಸ್ವಾಮಿ ಅವರಿಗೆ ಅಲ್ಲ ರೀ ಮಾತಾಡಬಾರ್ದು. ಅವರು ಮಾತೇ ಆಡಬಾರ್ದು. ಅವ್ರಿಗೆ ಈಗ ನೋಡ್ರಿ, ಅವ್ರ ನೈತಿಕತೆ ಅನ್ಕೋತಾರೋ ಅದನ್ನು ಜವಾಬ್ದಾರಿಯುತ ಸ್ಥಾನ ಅನ್ಕೊಂಡು ಮಾತಾಡಲ್ವೋ ಅವ್ರು ಮಾತಾಡಬಾರ್ದು ರೀ. ಮಾತಾಡೋಂಗಿದ್ರೆ ಎದುರುಗಡೆ ಬಂದು ಮಾತಾಡಬೇಕು. ಈಗ ನಮ್ಗೆ ಅಸೆಂಬ್ಲಿಲಿ ಅವಕಾಶ ಇಲ್ಲ ಅವರಿಗೆ, ಅವ್ರು ಕೇಂದ್ರಕ್ಕೆ ಹೋಗ್ಬಿಟ್ಟಿದ್ದಾರೆ, ನಾವು ಇಲ್ಲಿದ್ದೀವಿ. ಅಸೆಂಬ್ಲಿಲಿ ಚರ್ಚೆ ಮಾಡೋಕ್ಕಾಗಲ್ಲ ಅವರು. ನಿಮ್ಮಂಗೆ ನಾನು 2-3 ಸಲ ಹೇಳಿದ್ದೇವೆ ಒಂದು ಯಾವ್ದಾರ ಟಿ ವಿ ಅಂತ. ಈಗ ನಮ್ಮ ಮುಖ್ಯಮಂತ್ರಿಯವ್ರನ್ನ ಕಳಿಸಲ್ಲಪ್ಪ. ಆ ಥರ ಚರ್ಚೆ ಮಾಡೋದಾದರೆ ನಾನು ಬರ್ತೀನಿ, ನಾನು ಒಬ್ಬನೇ ಬರ್ತೀನಿ, ಅವರು ಒಬ್ಬರೇ ಬರಲಿ, ಅಥವಾ ಅವ್ರು 4 ಜನ ಕರ್ಕೊಂಬಲ್ಲಿ ನಾನು ಒಬ್ಬನೇ ಬರ್ತೀನಿ. ನನಗೆ ಇನ್ಯಾರ ಕರ್ಕೊಂಬರ್ಬೇಕು ಅದ ಅವರೇ ಸೂಚನೆ ಕೊಟ್ಟು ಕರ್ಕೊಂಬಂದು ಚರ್ಚೆ ಮಾಡೋಣ. 4 ಜನ ಟಿ ವಿಯವ್ರ ಮುಂದೆ ಚರ್ಚೆ ಮಾಡೋಣ. ಇವೆಲ್ಲ ಬಿಟ್ಟುಬಿಟ್ಟು ಯಾವ ಕರಪ್ಷನ್ನು ಇದನ್ನು ಬಿಟ್ಟು ರಾಜ್ಯದ ಅಭಿವೃದ್ಧಿ, ಜನರ ಕಾರ್ಯಕ್ರಮ, ಜನರ ಬದುಕಿನ ಬಗ್ಗೆ ಏನಾದ್ರು ಒಂದು ಅಭಿಪ್ರಾಯ ಹೇಳಿ, ಸಲಹೆ ಕೊಡಲಿ, ಅದನ್ನು ಸ್ವೀಕಾರ. ಪ್ರತಿಷ್ಠೆ ಆಗಿ ತಗೊಂಡಿಲ್ಲ. ಇದು ಮಾಡೋದು ಸೂಕ್ತ ಅಂತ ಹಲವಾರು ಒಪಿನಿಯನ್ ಬಂದಾಗ ಮಾಡಿದೆ. ಇವತ್ತು ಅದನ್ನು ಕುಮಾರಸ್ವಾಮಿ ರಾಜಕೀಯ, ಅವರು ರಾಜಕಾರಣ ಮಾಡದೇ ಇದ್ದರೆ ಮುಂದಿನ ಚುನಾವಣೆಗೆ ಏನಂತ ಹೋಗ್ತಾರೆ? ಹಿಂದೆ 5 ವರ್ಷ ಮಾಡಿರೋ ಕಾರ್ಯಕ್ರಮದಿಂದ ತಾನೇ ಸೋತಿರೋದು ಅವರು. ಮುಂದೆ ಹೋಗ್ಬೇಕಂದ್ರೆ ಏನಾದ್ರು ತೀಟೆ ಮಾಡಬೇಕಲ್ಲ. ಮುಂದೆ ಯಾವ ಕಾರ್ಯಕ್ರಮ ಅನೌನ್ಸ್ ಮಾಡೋಕ್ಕೆ ಅವ್ರ ಹತ್ರ ಏನಿದ್ದಿದ್ದು?